ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಂತ್ರಾಲಯದ ಬಗ್ಗೆ ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಓನ್ ವೆಹಿಕಲಲ್ಲಿ ಹೋಗಿದ್ದು. ಆದರೆ ಮಂತ್ರಾಲಯಕ್ಕೆ ಹೋಗೋದಾದರೆ ಬಸ್ಸು ಮತ್ತು ಟ್ರೈನ್ ಫೆಸಿಲಿಟೀಸ್ ಇದೆ. ಬನ್ನಿ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನಾವು ಮೈಸೂರಿಂದ ಮಂತ್ರಾಲಯಕ್ಕೆ ಓನ್ ಕಾರಲ್ಲಿ ಹೋಗೋದಾದರೆ 10 hours ಜರ್ನಿ ಆಗುತ್ತೆ. ನಾವು ಫ್ಯಾಮಿಲಿ ಹೊರಟಿರೋದ್ರಿಂದ ಮಧ್ಯದಲ್ಲಿ ಬೆಂಗಳೂರಲ್ಲಿ ಒಂದ್ಸಲ ಸ್ಟಾಪ್ ಕೊಟ್ಕೊಂಡು ಮತ್ತೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗುವಾಗ ಅಲ್ಲೊಂದು ಕಡೆ ಸ್ಟಾಪ್ ಕೊಟ್ಟು ಟಿಫನ್ ಮಾಡಿಕೊಂಡು ಮತ್ತೆ ಟ್ರಾವೆಲ್ನ ನಾವು ಕಂಟಿನ್ಯೂ ಮಾಡಿದ್ವಿ. ನಾವು ಸಡನ್ ಆಗಿ ಮಂತ್ರಾಲಯ ಪ್ಲಾನ್ ಮಾಡಿರೋದ್ರಿಂದ ಹಿಂದಿನ ದಿನ ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಓನ್ ವೆಹಿಕಲ್ ಅಲ್ಲೇ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಟ್ರೈನ್ ಬುಕ್ ಮಾಡೋದಕ್ಕೂ ಬಸ್ ಬುಕ್ ಮಾಡೋದಕ್ಕೂ ಟೈಮ್ ಕೂಡ ಇರಲಿಲ್ಲ. ಸೊ ರೂಮ್ ಕೂಡ ಬುಕ್ ಆಗಿರಲಿಲ್ಲ. ನಾವು ಹೋಗಿದ್ದು ಶನಿವಾರ ಭಾನುವಾರ ಆಗಿರೋದ್ರಿಂದ ಅಲ್ಲಿ ಆಲ್ರೆಡಿ ರೂಮ್ಸ್ ಎಲ್ಲ ಬುಕ್ ಆಗೋಗಿತ್ತು. ನಾವು ಅಲ್ಲಿ ಹೋಗಿ ವಿಚಾರಿಸಿದಾಗ ಒಬ್ರು ನಮಗೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕರಿತಿರ್ತಾರೆ ರೂಮ್ಸ್ ಅವೈಲೇಬಲ್ ಇದೆ ಅಂತ. ನೀವು ಹೋದಾಗ ನಿಮಗೆ 1-2-3 ಕಡೆ ವಿಚಾರಿಸಿ, ನಿಮ್ಗೆ ಟೈಮ್ ಇತ್ತು ಅಂದ್ರೆ 1-2-3 ಕಡೆ ವಿಚಾರಿಸಿ ರೂಮ್ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಹೋಗಿ. ನಾವು ಅದೇ ತರ 1-2-3 ಕಡೆ ವಿಚಾರಿಸಿ ಒಬ್ಬೊಬ್ರು ಒಂದೊಂದ್ ಕಡೆ ವಿಚಾರಿಸ್ಕೊಂಡು ಎಲ್ಲಿ ನಮ್ಗೆ ಕಂಫರ್ಟಬಲ್ ಅನ್ಸ್ತು ಅಲ್ಗೋದ್ವಿ. ಅಲ್ಲಿ ನಾವು ರೆಂಟ್ ಪೇ ಮಾಡಿದ್ದು ಪರ್ ಡೇ 2000. ನಿಮಗೆ ಟೈಮ್ ಇತ್ತು ಅಂದರೆ 10 to 15 days ಮುಂಚೆನೇ ನೀವು SRS ಮಠದ ವೆಬ್ಸೈಟ್ಗೆ ಹೋಗಿ ನೀವು ರೂಮ್ಸ್ನ ಬುಕ್ ಮಾಡ್ಕೊಬೋದು. ಅಲ್ಲಿ ನಿಮಗೆ ಮಿನಿಮಮ್ 250 ರೂಪೀಸಿಂದ ರೂಮ್ಸ್ಗಳು ಸಿಗುತ್ತೆ. ಆದರೆ ನೀವು ತುಂಬ ಬೇಗನೆ ಬುಕ್ಕಿಂಗ್ಸ್ನ ಮಾಡ್ಕೊಬೇಕು, ಯಾಕಂದರೆ ಯಾವಾಗ ನೋಡಿದ್ರು ಫುಲ್ ಅಂತಾನೆ ಇರುತ್ತೆ. ವೆಬ್ಸೈಟ್ ಅಡ್ರೆಸ್ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ನಾವು ಮಿಡ್-ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು 12 ಹಂಗೆ. ಸೊ ನಾವಲ್ಲಿ ತಲುಪೋದಕ್ಕೆ ಮಾರ್ನಿಂಗ್ 10 ಆಯಿತು. ನಾವು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ರೂಮ್ ಮಾಡ್ಕೊಂಡಿರೋದ್ರಿಂದ ನಾವು ಬೇಗ ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಹೊರಟ್ವಿ. ನಮ್ಗೆ ಬೇಗನೆ ದರ್ಶನ ಆಯಿತು. ದರ್ಶನ ಆದಮೇಲೆ ನಾವಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು ಮಧ್ಯಾಹ್ನದ ಊಟ ಕೂಡ ಅಲ್ಲಿ ಸಿಗುತ್ತೆ ಅಂತ, ಪ್ರಸಾದ. ಸೊ ಪ್ರಸಾದನೂ ತಗೊಂಡು ನಾವು ಅಲ್ಲೇನೆ ಮಂತ್ರಾಲಯದಲ್ಲಿ ಒಂದೇ ದಿನದಲ್ಲಿ 6 ಪ್ಲೇಸಸ್ನ ಕವರ್ ಮಾಡ್ಬೋದು. ಆಟೋದವರು ಇರ್ತಾರೆ ಅಲ್ಲಿ, ತುಂಬ ಜನ ಕೇಳ್ತಿರ್ತಾರೆ ಹಿಂಗೆ ಒಂದೇ ದಿನದಲ್ಲಿ 6 ಪ್ಲೇಸ್ ತೋರಿಸ್ತೀವಿ ಅಂತ ಅಂದ್ಬಿಟ್ಟು. ಒಬ್ರಿಗೆ 100-150 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ. ನೀವು ಓನ್ ವೆಹಿಕಲಲ್ಲಿ ಹೋಗಿಲ್ಲ ಅಂದರೆ ಇದು ತುಂಬ ಬೆಸ್ಟು, ನೀವು ಹೋಗ್ಬಿಟ್ಟು ಬರ್ಬೋದು. ಇಲ್ಲ ನೀವು ಓನ್ ವೆಹಿಕಲಲ್ಲಿ ಹೋಗಿದ್ದೀರಾ ಅಂದರೆ ಓನ್ ವೆಹಿಕಲಲ್ಲೇ ಹೋಗ್ಬೋದು. ಏನಕ್ಕಂದರೆ ಎಲ್ಲ 20 ಕಿಲೋಮೀಟ್ರ್ ಒಳಗಡೆನೇ ಕವರ್ ಆಗುತ್ತೆ. ಫಸ್ಟ್ ಪ್ಲೇಸ್ ಬಂದು ಅಭಯಾಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಹಾಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ತುಂಗಾಭದ್ರಾ ರಿವರ್ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ನ ದಾಟ್ಕೊಂಡು ನಾವು ಬಿಚ್ಚಾಲಿಗೆ ಹೋಗ್ಬೋದು. ಅಲ್ಲಿ ನಮಗೆ 2 ಪ್ಲೇಸು ಅಕ್ಕಪಕ್ಕನೇ ಇರುತ್ತೆ. ಒಂದು ಬಿಚ್ಚಾಲಿ ಸಿಗುತ್ತೆ, ಇನ್ನೊಂದು ಅಪ್ಪಣ್ಣಾಚಾರ್ಯರ ಮನೆ ಸಿಗುತ್ತೆ. ನಿಮಗೆ ಪ್ಲೇಸ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ನಾನು ಆರ್ಡರ್ ವೈಸ್ ಒಂದು ಪ್ಲೇಸ್ ಆದಮೇಲೆ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೋಡಿ, ಈ ಪ್ಲೇಸ್ ಬಂದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಸವಿದ್ರಂತೆ. ಇಲ್ಲಿ ಪ್ರತಿಯೊಂದು ಫ್ರೇಮಲ್ಲೂ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮತ್ತೆ ಅಪ್ಪಣ್ಣಾಚಾರ್ಯರ ಬಗ್ಗೆ ಒಂದು ಕತೆಗಳನ್ನ ಒಂದು ಪುಟ್ಟ ಫ್ರೇಮಲ್ಲಿ ಬರೆದು ಇಟ್ಟಿದ್ದಾರೆ. ಇವಾಗ ನೋಡ್ತಿದ್ದೀರಲ್ಲ, ಈ ಪ್ಲೇಸಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲ್ಕೋತಾ ಇದ್ರಂತೆ. ಅದಕ್ಕೆ ಈ ಪ್ಲೇಸ್ನ ಸುತ್ತ ಕವರ್ ಮಾಡಿ ಯಾರೂ ಹೋಗದೇ ಇರೋ ಥರ ಪ್ರೊಟೆಕ್ಟ್ ಮಾಡಿದ್ದಾರೆ. ಕೊನೆಯದಾಗಿ ಪಂಚಮುಖಿ ಆಂಜನೇಯ ದೇವಸ್ಥಾನನ ನೋಡಿಕೊಂಡು ನೀವು ಮಠಕ್ಕೆ ವಾಪಸ್ ಹೋಗೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ. ನೀವು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿ ಮತ್ತೆ ಬೇಕಂದ್ರೂ ನೀವು ನೈಟ್ ದರ್ಶನಕ್ಕೆ ಹೋಗ್ಬೋದು. ನೀವು ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಅಂದರೆ 2 days ಥರ ಪ್ಲ್ಯಾನ್ ಮಾಡಿ. ಇವತ್ತು ನೀವು ಮಠಕ್ಕೆ ಹೋಗ್ತೀರಾ ಅಂದರೆ ಮಠದ ದರ್ಶನ ಮುಗಿಸ್ಕೊಂಡು ಮಠದ ಹತ್ರ ಇರೋ ಎಲ್ಲ ಪ್ಲೇಸ್ಗಳನ್ನೂ ನೋಡಿಕೊಂಡು ನೆಕ್ಸ್ಟ್ ಡೇ ನೀವು ಹೊರಡಿ. ಮಕ್ಕಳು ಮತ್ತು ವಯಸ್ಸಾದವರು ಇದ್ದರೆ ಒಂದೇ ದಿನದಲ್ಲಿ ಇದೆಲ್ಲನೂ ಕವರ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗೋದಕ್ಕೆ ಕಷ್ಟ ಆಗುತ್ತೆ.
ನಿಮಗೆ ರಾತ್ರಿ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಮಠದಲ್ಲಿ. ಆದರೆ ನೀವು ರಶಲ್ಲಿ ನಿಂತ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂದರೆ ಮಠದಲ್ಲೇ ಸಿಗೋ ಊಟಕ್ಕೆ ಹೋಗಿ. ಇಲ್ಲ ಅಂದರೆ ನಿಮಗೆ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂದರೆ ಅಲ್ಲೇ ಹೊರಗಡೆ ತುಂಬ ಹೋಟೆಲ್ಗಳಿರುತ್ತೆ. ನಾವು ನೈಟು ಇಲ್ಲೇ ಸ್ಟೇ ಆಗಿದ್ದು ನೆಕ್ಸ್ಟ್ ಡೇಗೆ ಹಂಪಿಗೆ ಹೊರಟ್ವಿ. ಓನ್ ವೆಹಿಕಲಲ್ಲಿ ಬಂದಿರೋರು ನೀವು ಮಠದ ಜೊತೆಗೆ ಹಂಪಿ, ಚಿತ್ರದುರ್ಗ ಎಲ್ಲ ನೀವು ಪ್ಲೇಸ್ಗಳನ್ನ ಕವರ್ ಮಾಡ್ಕೊಂಡು ಬರ್ಬೋದು. ಹಂಪಿ, ಚಿತ್ರದುರ್ಗದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.